ಹಾಯ್ ಮೇಡಮ್ ಅತ್ತೆಗೆ ಹಾಯ್ ಬಾಯಲ್ಲಿ ನೀರು ಸುರಿಸಬೇಡ. ಅಂಗಳದಲ್ಲಿ ಅಡುಗೆನೂ ನಮ್ಮ ಮೈಂಡಲ್ಲಿ ಇತ್ತು, ನಮ್ಮ ಮನಸ್ಸಲ್ಲಿ ಇತ್ತು, ಅದು ಮಾಡಬೇಕು ಅಂತ ಅದು ಮಾಡಿದ್ದು. ಮುದ್ದು ಬಂಗಾರಿ ಸಾಯಂಕಾಲದೊತ್ತು ಈ ಕೆಲಸನ ಜಾಣಿಗೆ ವಹಿಸ್ಬಿಟ್ಟಿದೀವಿ. ನೋಡ್ದೆ ಎಷ್ಟೊಂದು ದೃಷ್ಟಿ ಆಗೈತೆ. ಈಗ ಹಿಂಗೆ ತಗೊಂಡ್ರೆ ಹೋಗ್ಬಿಡ್ತೈತೆ ತಂಗಿನೇ. ಮತ್ತೆ ಬರ್ಬೇಕು ಅಂದ್ರೆ ಇಲ್ಲಿ ಬಟನ್ ಐತೆ. ಎಲ್ರಿಗೂ ನಮಸ್ಕಾರ. ಈಗ ಅಮ್ಮ ಮಗಳೇನು ಮಾಡ್ತಾರೆ ನೋಡಿ, ದ್ರಾಕ್ಷಿ ಬಿಡಿಸ್ತಾವ್ರೆ. ಬೇಸಿಗೆನಲ್ಲಿ ಸ್ವಲ್ಪ ದ್ರಾಕ್ಷಿ, ಕಲ್ಲಂಗಡಿ ಹಣ್ಣು, ಇನ್ನೊಂದೇನು ಕರ್ಬೂಜ, ಈ ಥರ ಹಣ್ಣುಗಳೆಲ್ಲ ತಿಂತಾ ಇರಬೇಕು. ಇವ್ರ ತಾತ ದೇವಸ್ಥಾನಕ್ಕೆ ಹೋಗಿತ್ತು, ದೇವ್ರಿಗೆ ಬರಬೇಕಾದ್ರೆ ತಗೊಬಂದಿದ್ರು. ಅದಕ್ಕೀಗ ಬಿಡಿಸ್ತಾವ್ರೆ. ನನಗೆ ನೆಗಡೆ ಆಗಿಬಿಟ್ಟೈತೆ, ತಿನ್ನಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಅದು ಇದು ಒಂಥರ ಕೆಲವೊಂದ್ಸಲ ನೆಗಡೆ ಉಷ್ಣಕ್ಕೂ ಆಗ್ತದಂತೆ. ಈಟ್ ಜಾಸ್ತಿ ಆದ್ರೂ ನೆಗಡೆ ಆಗ್ತದಂತೆ. ಇದು ವಿಚಿತ್ರ, ನಂಗೆ ಗೊತ್ತಿಲ್ಲ. ಹೌದಾ? ಉಷ್ಣ ಜಾಸ್ತಿ ಆದಾಗ ಏನಾದ್ರು ನೆಗಡಿ ಆದ್ರೆ ಐಸ್ ಕ್ರೀಮ್ ತಿಂದ್ರೆ ಮೇಲಾಗ್ತದೆ. ಹೌದಾ? ಮತ್ತೆ ಹೇಳತ್ತಾನೆ ಐಸ್ ಕ್ರೀಮ್ ತಿಂತಿದ್ದೆ. ಏನ್ಕಾಗೈತೋ ಆಮೇಲೆ ಜಾಸ್ತಿ ಆಗ್ಬಿಟ್ರೆ. ತೊಳಿಯೋಣ. ಇದನ್ನ ದ್ರಾಕ್ಷಿನ ಹಿಂಗೆ ತೊಳಿಬಾರ್ದು, ಸ್ಪೂನಲ್ಲಿ ಹಾಕ್ಬೇಕು. ಉಪ್ಪು ಹಂಗೆ ಹಾಕು. ಜಾಸ್ತಿ ಇದ್ರೂ ಏನಾಗಲ್ಲ, ಅದೇ ರುಚಿಗೆ ತಕ್ಕಷ್ಟು ಅಂತ ಅಳತೆ ಮಾಡಿ ಹಾಕ್ಬಾರ್ದು ಮಗಳೇ. ಹಾಕ್ ಮಗಳೇ ಇನ್ನೊಂಚೂರು, ಹಾಕ್ ಮಗಳೇ ಇನ್ನೂ ಒಂದು ಸ್ಪೂನು. ಅಬ್ಬಬ್ಬ. ನೀರನ್ನು ಮಾಡ್ಬೋ ಇವಾಗ ಇದಕ್ಕೆ. ಆಫ್ ಮಾಡು. ಸಾಕು, ಇದ್ರಲ್ಲೇ ತೊಳೆ, ತಣ್ಣೀರಲ್ಲೇ ಉಪ್ಪು ಹಾಕಿ ಏನಾಗಲ್ಲ. 5 ನಿಮಿಷ ಇದು ಹಿಂಗೆ ಬಿಟ್ಬಿಡೋಣ, ಆಯಿತಾ? ಹಿಂಗೆ ಇರಲಿ, ಏನು ಮಾಡಬೇಡ. ಹಾಂ, ನೆನ್ಕೊಂಡು ಅದಕ್ಕೆ ನೀರಲ್ಲಿ ಉಪ್ಪು ಎತ್ತಿಕ್ಕು. ಉಪ್ಪಿನ ಡಬ್ಬಿ ಎತ್ತಿಡು, ಉಪ್ಪಿನ ಡಬ್ಬಿ. 5 ನಿಮಿಷ ಆದಮೇಲೆ ತಿನ್ನೋದು, ಓಕೆನಾ? ಎಲ್ಲಮ್ಮ ಸೊಸೆ ಏನು ತಿಂತಿದ್ಯಾ? ಏನಮ್ಮ ಅದು? ಎಲ್ಲಿ ತೋರಿಸು. ದ್ರಾಕ್ಷಿ ತಿಂತಾವಳೆ. ದ್ರಾಕ್ಷಿ ತಿಂತೀಯ? ಹೋಗಿ ತತ್ತೋಗ್ರಿ ಬೇಗ. ಏನಕ್ಕಮ್ಮ ತಟ್ಟೆ ತಂದಿದ್ದು? ಏನಕ್ಕೆ? ಹ್ಞೂ ಅಂತೆ ಅವಳು, ಹ್ಞೂ ಅಂತವಳು. ಇಲ್ಲೆಲ್ಲ ಟೊಮೊಟೊ ಹಣ್ಣಾಗಿದೆ. ಹಾಂ, ಕಿತ್ಕೋ. ಇದು ಕಿತ್ಕೊಳ್ಳ, ದ್ವಾರಗಾಯಿ ಬೇಡಲ್ವ? ದ್ವಾರಗಾಯಿ ಇರಲಿ, ಹಣ್ಣು ಮಾತ್ರ ಕಿತ್ಕೋ. ದ್ವಾರಗಾಯಿ ಗಿಡದಲ್ಲೇ ಫ್ರೆಶ್ ಆಗಿ ಕಿತ್ಕೊಳ್ಳೋಣ ನಾವೆಲ್ಲ. ಹಣ್ಣು ಜಾಸ್ತಿ ಹಣ್ಣಾಗಿರೋದು ಮಾತ್ರ ಕಿತ್ಕೋ. ನೀವೆಲ್ಲ ಕಿತ್ಕೊಳ್ಳೋಣ ಅಂತ ಇಲ್ಲೇ ಬೇಡ. ಏನು ನೋಡ್ತಾವಳಲ್ಲಿ? ಏನು ಕಾಣಿಸ್ತೈತಿ? ಮುಗೀತಾ? ಖಾಲಿ ದ್ರಾಕ್ಷಿ ಖಾಲಿ, ಅಲ್ಲಿ ಒಳಗೈತಿ. ತಗೋಣ, ಇದ್ರಮ್ಮ ತಗೊಳ್ಳೋಣ. ಇದಳು ಟೊಮೊಟೊ ತಿಂದಾಕ್ಬಿಡ್ತಾಳ ಕೊಟ್ಟು. ಇಲ್ಲೊಂದು ಹಣ್ಣಾಗೈತೆ. ಆಮೇಲೆ ಅಲ್ಲೈತೆ ಅಮ್ಮ, ಅವಳು ಚಕ್ ಅಂತಾಳ ನೋಡು. ಚಕ್ಕರ ಹೆಂಗಿದೆ? ಹೊಡ್ದೋಗ್ತೈತೆ ನಿಂತ್ಕಾಯಿಲಿ. ಅಲ್ಲೇ ನಿಂತ್ಕೋಬೇಕು. ಅವಳು ಕುತ್ಕೊಳ್ಳಿ ಬಿಡಿ, ಏನಾಗಲ್ಲ. ಅವಳು ತಿಂದವಳು ಟೊಮೆಟೊ ತೊಳಿಬೇಕು, ಹಂಗೆ ತಿನ್ಬಾರ್ದು. ಇದ್ರಕ್ಕಿಕ್ಕು, ಇಲ್ಲಿಗಿಕ್ಕು, ಕೊಡ್ತೀನಿ. ಯಪ್ಪ, ಇದೇನು ಎತ್ತಕ್ಕೆ ಬರಲ್ಲ. ಇದು ಭಾರ ಐತಲ್ಲ ಜಾಸ್ತಿ, ಹಣ್ಣು ಕಾಯಿ ಜಾಸ್ತಿ ಅವಲ್ಲ, ಕಾಯಿ ಭಾರ. ಇದು ಕಿತ್ಕೊಳ್ಳ, ಕಿತ್ಕ ದ್ವಾರಗ ಇನ್ನೇನತ್ತ. ಅದು ಕಾಯಿ ಐತೆ, ಕಾಯಿ ಕಿತ್ಕೊಬೇಡ. ಇದೊಂದು ಕಿತ್ಕೋತೀನಿ. ಅದು ಅದ್ರ ಸೆಂದಗೈತೆ ಅದಕ್ಕೆ. ಇದು ತಗೋ, ಹಾಕು ಇದ್ರಕ್ಕೆ. ಇನ್ನಿಲ್ವಾ? ಬದನೆಕಾಯ ಕಿತ್ಕೋತಿಯಾ? ಬಾ, ಕಲ್ ಚುಚ್ಚಲ್ಲ. ನಿಧಾನ, ಕಲ್ ಚುಚ್ಚೈತಂತೆ. ಬಾ, ಎತ್ಕೋತೀನಿ. ಬಾ, ಎತ್ಕ. ಬದನೆಕಾಯಿ ಕಿತ್ಕೊಡ್ತೀನಿ, ಎತ್ಕೊಳಮ್ಮ. ನಮ್ಮ ಕೈ ತೋಟದಲ್ಲಿ ಬೆಳೆದಿರುವ ಬದನೆಕಾಯಿ. ತೊಳೆದ್ಬಿಡ್ತೀನಿ ಅಂತ. ಅಲ್ಲೊಂದೈತೆ ನೋಡಿ. ಇಲ್ಲಿ ನಿನ್ ಮುಂದೆ ಗಿಡ. ಇದಾ? ಅದು ಎಳೆದು ಇದು ಇದಾ? ಅಲ್ಲಿರ್ಬೇಕು ಇನ್ನೊಂದು. ಇಲ್ಲ ಐತೆ ಒಂದು, ಇನ್ನೊಂದು ಐತೆ ಕಿತ್ಕೊಳ್ಳ. ಇದು ಇನ್ನೂ ದಪ್ಪ ಆಗ್ತೈತೆ ನಮ್ಮ.
ಆದ್ರೆ ಇವಾಗ ಕಿತ್ಕೊಬಿಟ್ಟೆ ಫ್ರೆಶ್ ಆಗಿ ಸಾರು ಮಾಡೋಣ ಇದರಲ್ಲಿ. ನೋಡ್ರಿ ಇಲ್ಲಿ ಟೊಮೊಟೊ ಬದನೆಕಾಯಿ ಕಿತ್ಕೊಂಡಿದ್ದೀವಲ್ಲ, ಈಗ ಫ್ರೆಶ್ ಆಗಿ ಈ ತರಕಾರಿನಲ್ಲಿ ಸಾಂಬಾರ್ ಮಾಡ್ತೀವಿ, ರಾತ್ರಿಗೆ ಸಾಂಬಾರು ಮಾಡ್ತೀವಿ. ಜೋಡಿಸ್ತಾವಳೆ ಟೊಮೊಟೊ ಈ ಕಡೆ ಉಳ್ಕೊಂಡ್ ನಮ್ ಜಾನು ತೋರಿಸ್ತಾವಳೆ. ಹಾ ನೋಡ್ರಿ ಇಲ್ಲಿ ಜಾನು, ಅಲ್ಲಿ ಆಯ್ ಮೇಡಮ್, ಇಲ್ಲಿ ಜಾನು, ಅಲ್ಲಿ ಆಯ್ ಮಾಡು ಜಾನು, ಇಲ್ಲಿ ಅತ್ತೆ ಐತ್ ನೋಡಲ್ಲಿ. ಅಲ್ಲಿ ನೋಡು, ಅತ್ತೆ ಕಾಣಿಸ್ತದೆ ನೋಡಲ್ಲಿ, ಅತ್ತೆ ಮಾಮ. ಹಾಯ್ ಮೇಡಮ್, ಅತ್ತೆಗೆ ಹಾಯ್. ನೋಡ್ರಿ ನಮ್ಮ ಕೈ ತೋಟದಲ್ಲಿ ಮೊದಲನೇ ಸಲ ಕಿತ್ಕೊಂಡಿರುವಂತ ತರಕಾರಿ ಟೊಮೊಟೊ. ಇಷ್ಟು ತರಕಾರಿ ನಮ್ಮ ಶ್ರೀಮತಿಯವರು ಅಲ್ಲೆಲ್ಲ ನೋಡಿದ್ರಿ. ಆ ಪೈರೆಲ್ಲ ಉಣ್ಬಿಟ್ಟವತ್ತು ಟೊಮೊಟೊ ಪೈರು ಬದನೆ ಪೈರು ಉಣಿ ಬೆಳೆದು ಇವತ್ತು ತರಕಾರಿ ಕಿತ್ಕೊಂಡಿದ್ವಿ. ಇಷ್ಟು ಏನನ್ನಿಸ್ತೈತೆ ಮೇಡಮ್? ನೀವು ಖುಷಿ ಆಗ್ತೈತೆ, ನಾವೇ ಬೆಳೆದು ನಾವೇ ಕಿತ್ಕೊಂಡು ಅಡಿಗೆ ಮಾಡ್ಕೊಂಡು. ಬದನೆಕಾಯಿ ತಿನ್ನಕ್ ಹೋಗ್ತಾಳೆ. ಸರಿ, ಈಗ ಇದಕ್ಕೆ ರಾತ್ರಿಗೆ ಸಾಂಬಾರು ಮಾಡೋಣ ಇದರಲ್ಲಿ. ಸರಿ ಆಯ್ತು. ಸರಿ ಬಿಡಮ್ಮ, ಅವಳು ಬದನೆಕಾಯಿ ತಿನ್ನಕ್ ಅದು ಪಟ್ಟಿನ ಕಡೆ. ನಂಗೆ ಮಾವಿನಕಾಯಿ ಹಚ್ಬೋದು. ಸರಿ ಆಯ್ತು. ನೋಡ್ರಿ ಇದು ತೋತಾಪುರಿ ಮಾವಿನಕಾಯಿ. ಕಾಯಿನ ಮೆತ್ತಗೆ ಸ್ವಲ್ಪ ಹಣ್ಣಾಗಿದೆ, ದ್ವಾರಹಣ್ಣು, ದ್ವಾರಕಾಯಿ, ದ್ವಾರಹಣ್ಣು ತಿನ್ನಕ್ಕೆ ನಮ್ಮ ಶ್ರೀಮತಿಯವರು ಹಚ್ಕೊಡು ಅಂತ ಕೇಳಿದ್ರು. ಅದಕ್ಕೆ ಹಚ್ಕೊಡೋಣ ಅಂತ ಕೂತಿದ್ದೀನಿ. ಇದು ಬಂದ್ಬಿಟ್ಟು ಇವ್ರ ಅಣ್ಣ ಬಂಟ್ ತಂದಿರೋದು. ಯಾವುದದು ಇವ್ರ ಮರದಲ್ಲೇ ಕಿತ್ಕೊಬಂದಿರೋದಲ್ಲ. ವಾಟೆ ಮಾತ್ರ ನನ್ನ ಮಗಳಿಗೆ ಜಾಸ್ತಿ ಹಣ್ಣಾಗಿದ್ರೆ ವಾಟೆ ತಿನ್ನಕ್ಕೆ ಚೆನ್ನಾಗಿರೋದು. ಹೌದಾ? ದ್ವಾರಕಾಯಿ ಕಾಯಲ್ಲಿ ಚೆನ್ನಾಗಿರಲ್ಲ. ಸೂಪರ್. ಒಳಗಡೆ ಬಣ್ಣ ಬಂದೈತೆ. ಬಾಯಲ್ಲಿ ನೀರು ಸುರಿಸ್ಬೇಡ. ಪೀಸ್ ಮಾಡಿಕೊಟ್ಬಿಡ್ಲ, ಒಂದೇ ಸಲ ಪೀಸ್ ಮಾಡಿಬಿಡ್ಲಾ? ಪೀಸ್ ಮಾಡಿಕೊಟ್ಬಿಡು, ತಿನ್ಕೊಂಡ್ಬಿಡ್ತೀನಿ ನಾನು. ಸೈಡಲ್ಲಿ ಹಚ್ಚು. ಈ ಕಡೆನಾ? ಹಾ, ಅದು ವಾಟೆ ಇರ್ತೈತಲ್ಲ ಅಲ್ಲಿವರೆಗೂ ಹಚ್ಚು. ಹೌದಾ? ವಾಟೆ ನಂಗೆ ನಿಮ್ಗೇನಾ? ಬೇಡ ಬೇಡ, ಅದ್ರಲ್ಲಿ ಚೆನ್ನಾಗಿಲ್ಲ, ಅದು ಒಂಥರ ರಸಭರಿತವಾಗಿಲ್ಲ. ಹೌದಾ? ಜಾಸ್ತಿ ಎಣ್ಣಾದ್ರೆ ಚೆನ್ನಾಗಿರ್ತೈತೆ. ನೋಡ್ರಿ, ಇಷ್ಟು ನೀನೇ ತಿಂತೀಯಾ? ಹೈ, ಎಲ್ಲರಿಗೂ ಒಂದೊಂದು ಪೀಸ್ ಕೊಡೋದು. ಹೌದಾ? ಸರಿ, ಕೊಡ್ತೀನಿ ಬಿಡು. ಜನಕ್ಕೆ ಒಂದೇನಾ? ಜಾಸ್ತಿ ಬೇಡವಾ? ಅಷ್ಟೇ, ನನಗೆ ಎಲ್ಲ ನಾನ್ ತಿನ್ಬೇಕು ಅಂತಿದ್ರೆ ಅಣ್ಣ ಬಂಡಿಗೆ ಜಾಸ್ತಿ ಕೊಡು. ಸೊಸೆ 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 ನೋಡಲಿ, ಕೊಡು ಕೊಡು. ಅವ್ಳಿಗೆ ಇಟ್ಕೊಡು, ಇಟ್ಕೊಡು, ಅವ್ಳಿಗೆ ಇಟ್ಕೊಡು. ಚಿಕ್ಕ ಚೆನ್ನಾಯ್ತು, ಸಿಪ್ಪೆ ಜಾಸ್ತಿ ಇರಬಾರ್ದು ಅಂತ ಕೊಡು. ಸಿಪ್ಪೆ ಜಾಸ್ತಿ ಕೊಡ್ತೀನಿ. ಕೊಡು ಅತ್ತೆ, ಕೊಡು. ಎಲ್ಲಿ ಕೂದಲೈತಿರು ಸದ್ಯ? ಎಲ್ಲಿ ಹೊಸು ಇಲ್ಲೆಲ್ಲ ನೀಟಾಗಿ. ಯಾವುದು ಇದಾ? ತಿನ್ನು. ಹೆಂಗೆ ತಿನ್ನೋದಮ್ಮ? ಹೆಂಗಮ್ಮ ತಿನ್ನೋದು? ಸೂಪರ್ ಹೇಳ, ಸೂಪರ್ ಜನ, ಸೂಪರ್ ಅಣ್ಣ. ಹೆಂಗೋಯ್ತಮ್ಮ? ಹೆಂಗೋಯ್ತಮ್ಮ ಅನ್ನು? ಸೂಪರ್, ಸೂಪರ್ ಅಲ್ಲಮ್ಮ, ಸೂಪರ್ ಐತಾ? ಸೂಪರ್. ಅತ್ತೆಗಳು ಹೆಂಗೈತೆ ಅಂತ ನೋಡು ಬಕಾಸುರಿ. ಏ ಬಕಾಸುರಿ, ಅತ್ತೆಗಳು ಹೆಂಗೈತೆ ಅಂತ. ಅತ್ತೆಗಳಮ್ಮ ಸಾರಿ, ನಿನ್ನೆ ಮಾಡ್ತಿದ್ದೀನಿ ತಗ. ನಾನು ತಿನ್ನಲ್ಲ, ಸಣ್ಣ ಪೀಸ್ ಕೊಡು. ಕಡ್ದಿದ್ದೆಲ್ಲ ಅದೇ ಕೊಡು. ನಾವು ಇಷ್ಟೇ ತಿನ್ನೋದು, ಯಾವ ಹಣ್ಣು ಜಾಸ್ತಿ ತಿನ್ನಲ್ಲ. ಹೆಂಗೈತೆ ಜಾನು? ತೋರಿಸ್ತಾಳ ನೋಡಿ. ಹೇಳಮ್ಮ ಜನ, ಹೆಂಗೈತೆ? ಹೆಂಗೈತೆ ಜಾನು? ಬಾಯಿಲಿ. ನಮ್ಮೂರಲ್ಲಿ ತುಂಬ ಸೆಕೆ, ಅದಕ್ಕೆ ಸೆಕೆಗೆ ಸ್ವಲ್ಪ ತಣ್ಣಗೆ ಮಾಡಬೇಕು ಅಂತ ಈ ಮಾಳಿಗೆ ತುಂಬ ನೀರು ಕಟ್ತಾ ಇದ್ದೀವಿ ನೋಡ್ರಿ. ಸಾಯಂಕಾಲ ನೋಡಬೇಕು, ತಣ್ಣಗಿರ್ತೈತೆ ಹೆಂಗೋ ರಾತ್ರಿಗೆ. ಇವತ್ತು ಬಂಡ್ ಅವ್ರದ್ದೇ ಐಡಿಯಾ. ಇಲ್ಲೆಲ್ಲ ಮಾಳಿಗೆ ತುಂಬ ಇರೋದು ಟ್ಯಾಂಕಿಗೆ ನೀರು ಎತ್ತಿ, ಆ ಟ್ಯಾಂಕಿಂದ ಓವರ್ ಫ್ಲೋ ಆಗಂಗೆ ಮಾಡಿ ಇಲ್ಲೊಂದು ಪೈಪ್ ಹಾಕಿ ಈ ಮಾಳಿಗೆ ತುಂಬ ನೀರು ನಿಂತ್ಕೊಂಡಂಗೆ ಮಾಡ್ತಾ ಇದ್ದೀವಿ. ನೋಡೋಣ, ಅದಕ್ಕೆ ತಣ್ಣಗಿರ್ತೈತೆ ಹೆಂಗೋ. ಫ್ಯಾನ್ ಹಾಕಿದ್ರು ಫುಲ್ಲು ಅಬೇ ಗಾಳಿ ಬರ್ತೈತೆ. ಅದಕ್ಕೆ ಹೋಗಲ್ಲ ಅನ್ಸುತ್ತೆ ಇವಾಗ ಅದು ನೀರು. ಆದರೆ ಇಲ್ಲಿ ಹೋಗಲ್ಲ, ಇಲ್ಲೇನೋ ಆಯಿತು ತಣ್ಣಿ ನೀರು. ಇದು ಮೆಟ್ಲ ಮೇಲೆ ಹೋಗ್ತೈತಲ್ಲ, ಹೆಂಗೆ ಮಾಡೋದು ಇದು? ಮೆಟ್ಲ ಮೇಲೆ ನೀರು ವೇಸ್ಟ್ ಆಗ್ತಾವೆ ಕಣ.
ಇಲ್ಲಿಗೇನ ಮಾಡ್ಕೊಂಡು ಅಡ್ಡ ಗೋಣಿ ಚೀಲ ಇಕ್ಕರೆ ಗೋಣಿ ಚೀಲನು ಇದಾಗ್ತದೆ ತನ್ವಲ್ಪ ಅದು ಹಂಗ ಬಂದಳು ಜಾನು ಬಂದಳು. ಹಣ್ಣು ಅಂದ್ರೆ ಎಷ್ಟೊಂದು ಇಷ್ಟನಾ? ಮಾವಿನ ಹಣ್ಣು ತಿಂತ್ಯಾ, ದ್ರಾಕ್ಷಿ ಹಣ್ಣು ತಿಂತೀಯಾ, ಟೊಮೊಟೊ ಹಣ್ಣು ತಿಂತೀಯಾ? ಸಾಕು ಕೊಡ್ಬೇಡ, ಒಂದೊಂದೇ ತಿನ್ನು, ತುರಿಕೆ ಬರ್ದಂಗೆ ಒಂದು ತಿನ್ನು. ಹಂಗೆಲ್ಲ ಮಾಡ್ಕೊತಮ್ಮ, ಒಂದೊಂದೇ ತಿನ್ಬೇಕು, ಒಂದೊಂದೇ ತಿನ್ಬೇಕು, ಒಂದೊಂದೇ ಕೊಡು ಮಗಳ ಜಾಣೆ ಆಯ್ತಾ? ಅವಳಿಗೆ ತುರಿಕೆ ಬಿಡ್ತಾಳೆ ಬಾಯಿಗೆ, ಹಂಗೆ ಬಾಯಲ್ಲಿ ಐತೆ ಇನ್ನ ಕೊಡ್ಬೇಡ್ರಿ. ಹಣ್ಣಂದ್ರೆ ಇವ್ಳಿಗೆ ಇಷ್ಟೊಂದು ಇಷ್ಟ. ಈ ಕಡೆ ನಮ್ಮ ಶ್ರೀಮತಿಯವ್ರು ಏನು ಮಾಡ್ತಾವ್ರೆ? ಮೇಡಮ್ ಅವರೇ ಏನು ಮಾಡ್ತಾ ಇದ್ದೀರಾ? ನಮ್ಮ ತೋಟದಲ್ಲಿ ಕಿತ್ಕೊಂಡ್ ಬಂದಿರುವಂತ ತರಕಾರಿಯಿಂದ ಸಾಂಬಾರ್ ಮಾಡ್ತಾ ಇದ್ದೀವಿ. ಟೊಮೊಟೊ ಕತ್ತರಿಸ್ ಹಾಕವ್ರೆ, ಬದನೆಕಾಯಿ ಸ್ವಿಮ್ಮಿಂಗ್ ಮಾಡೋಕೆ ಬಿಟ್ಟವ್ರೆ. ಇನ್ನೊಂದು ಏನ್ ಗೊತ್ತಾ, ಕಾಯಿ ಫಸ್ಟೇ ತುರ್ಕೊಂಡಿದ್ರೆ ಈ ತರ ಎಲ್ಲ ಸಿಡಿತಾ ಇರ್ಲಿಲ್ಲ. ಅದ್ ಹಿಂಗ್ ತುರಿಬೇಕಾದ್ರೆ ಎಲ್ಲ ಸಿಡಿಬೇಕು, ಅದಕ್ಕೆ ಸ್ವಲ್ಪ ಸಿಡಿದ್ಬಿಟ್ಟೈತೆ ಕಾಯೆಲ್ಲ. ಅದೇನು ಅನ್ಕೋಬೇಡಿ, ಅದು ನೀಟ್ನೆಸ್ ಇಲ್ಲ ಅಂತ ಅಲ್ಲ, ನೀಟಾಗಿ ಅಡುಗೆ ಮಾಡ್ತಾರೆ. ಫಸ್ಟ್ ತರಕಾರಿ ಹೆಚ್ಕೊಂಡು ಕಾಯಿ ತುರಿದ್ನಲ್ವಾ, ಅದಕ್ಕೆ ಇಲ್ಲೆಲ್ಲ ಸಿಡಿದ್ಬಿಟ್ಟೈತೆ. ತೊಗರಿಬೇಳೆನ ತೊಳೆದಿಟ್ಕೊಂಡವ್ರು ಕುಕ್ಕರಲ್ಲಿ, ತರಕಾರಿ ಹೆಚ್ಚಿಟ್ಕೊಂಡವ್ರೆ. ಈಗ ಬೆಳ್ಳುಳ್ಳಿ ಸುಲ್ಕತಾವ್ರೆ, ಕೊತ್ತಂಬರಿನೂ ಬೇಕು. ಇವತ್ತು ನಮ್ಮ ಮನೇಲಿ ನಮ್ಮ ಶ್ರೀಮತಿಯವರು ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿನ ಸಾಂಬಾರ್ ಮಾಡ್ತಾವ್ರೆ. ಮೊದಲನೇ ಸಲ ಬೆಳೆದಿರೋದು. ಆಮೇಲೆ ಮೊದಲನೇ ಸರಿ ಸಾಂಬಾರ್ ಮಾಡ್ತಾರದು. ಎಷ್ಟು ಸಲ ಮಾಡಿಲ್ಲ ಸಾಂಬಾರ್ನ? ಹಂಗಲ್ಲ, ನಮ್ ತೋಟದಲ್ಲಿ ಬೆಳೆದಿರೋಂತ ತರಕಾರಿ ಕಿತ್ಕೊಂಡು ಮೊದಲನೇ ಸರಿ ಸಾಂಬಾರ್ ಮಾಡ್ತಾರೆ. ಅದನ್ನೇ ಹೇಳಿದ್ದೆ. ಆಮೇಲೆ ಇನ್ನೊಂದು, ಇವತ್ತು ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತಾ ಇದ್ರಿ. ಗ್ಯಾಸ್ ಖಾಲಿ ಆಯ್ತು ಮನೇಲಿ. ಯಾರೋ ಕಮೆಂಟ್ ಮಾಡಿದ್ರು ಅಂಗಳದಲ್ಲಿ ಅಡಿಗೆ ಮಾಡ್ಬೇಕಾದ್ರೆ, ಇವ್ರ ಮನೇಲಿ ಗ್ಯಾಸ್ ಇಲ್ಲ ಅದಕ್ಕೆ ಅಂತೇಳಿ. ಅದೇನ್ ಬಾಯೋ ಅವ್ರದ್ದೇನೋ, ಗ್ಯಾಸ್ ನಿಜವಾಗ್ಲೂ ಖಾಲಿ ಆಯ್ತು. ಅಂದ್ರೆ 2 ದಿನ ಅಷ್ಟೇ. ಅಂಗಳದಲ್ಲಿ ಅಡಿಗೆ, ಒಲೆಯಲ್ಲಿ ಅಡಿಗೆ ಮಾಡ್ತಿದೀವಿ ಅಂತ ಅನ್ಕೊಂಡು ಗ್ಯಾಸ್ ಇಲ್ಲ ಅಂತ ಹೇಳಿ ಅಡಿಗೆ ಮಾಡ್ತಿದೀವಿ ಅಂತ ಅನ್ಕೋಬಿಡಿ. ಅಂಗಳದಲ್ಲಿ ಅಡಿಗೆ ಅನ್ನೋದು ನಮ್ಮ ಮೈಂಡಲ್ಲಿ ಇತ್ತು, ನಮ್ಮ ಮನಸ್ಸಲ್ಲಿ ಇತ್ತು, ಅದು ಮಾಡ್ಬೇಕು ಅಂತ. ಅದು ಮಾಡಿದ್ದು. ಗ್ಯಾಸ್ ಖಾಲಿ ಆಗಿದೆ 2 ದಿನ. ಅದು ಗ್ಯಾಸ್ ಬುಕ್ ಮಾಡಿದೀವಿ, ಅದು ಇನ್ವಾಯ್ಸ್ ನಂಬರು ಏನೋ DAC ನಂಬರ್ ಅದೆಲ್ಲ ಬರ್ಬೇಕು. ಬುಕ್ ಆಗಿದೆ ಅಷ್ಟೇ, ಅದೇನೋ ಇನ್ವಾಯ್ಸ್ ನಂಬರ್ ಅವೆಲ್ಲ ಬರ್ಬೇಕು. ಇನ್ನೂ 1 ವಾರ ಆಗುತ್ತಂತೆ. ಅಲ್ಲಿವರೆಗೂ ಇಂಡಕ್ಷನ್ ಸ್ಟವ್ ಇದು ನಮ್ಮ ಶ್ರೀಮತಿಯವರು ವಿಲೇಜ್ ಬೆದ್ ರೆಸಿಪೀಸ್ ಅದು ಮಾಡ್ಬೇಕಾದ್ರೆ ತಗೊಂಡಿದ್ದು. ಇವತ್ತು ಅದನ್ನ ಎತ್ತಿಟ್ಟಿದ್ರು, ಅದನ್ನ ತೆಗೆದು ನೀಟಾಗಿ ಇದನ್ನ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಬಳಸ್ತಾರೆ. ನೆನ್ನೆನೂ ಅದರಲ್ಲೇ ಅಡುಗೆ, ಇವತ್ತು ಅದರಲ್ಲೇ ಅಡುಗೆ ಮಾಡೋದು. ನೋಡ್ರಿ, ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಇದು ತುಂಬ ಸಿಂಪಲ್ ಸಾಂಬಾರು, ಅದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಂಡ್ರು. ನೀವು ತುಂಬ ಸಲ ನೋಡಿರ್ತೀರ ನಮ್ಮ ಬ್ಲಾಗಲ್ಲಿ ಮಸ್ಕಾಯಿ ಸಾಂಬಾರು, ನಮ್ಮ ಕಡೆ ಫೇವ್ರೇಟು. ಫೇವ್ರೇಟ್ ಅಂತದಕ್ಕೆ ಫೇಮಸ್ ಮಸ್ಕಾಯಿ ಸಾಂಬಾರು, ಅದನ್ನೇ ಮಾಡ್ತಾ ಇರೋದು. ಅದೇ ಹಚ್ಚಿಟ್ಟಿರೋ ತರಕಾರಿಗೆ ಧನಿಯಾ ಪುಡಿ, ಅಷ್ಟು ಪುಡಿ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಆಮೇಲೆ ಇನ್ನೇನು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕಿ 3 ವಿಜಲ್ ಹೊಡಿಸ್ಕೋಬೇಕು ಅಷ್ಟೇ. 3 ವಿಜಲ್ ಹೊಡಿಸ್ಕೋಬೇಕಂದ್ರೆ ವಿಜಲ್ ಹೊಡೆಯೋದು. ಇದು ಕುಕ್ಕರ್ ಕೂಗೋದು, ನಾವು ಹೊಡೆಯೋದು, ವಿಜಲ್ ಹೊಡೆಯೋದು ಅಂತ. ಹಂಗೆ ಬರಲ್ಲ ವಿಜಲ್ ಹೊಡೆಯೋದು. ಎಲ್ಲ ಫಿಲಮ್ ಥಿಯೇಟ್ರಲ್ಲಿ ಎಲ್ಲ ವಿಜಲ್ ಹೊಡಿತಾ ಇರ್ತಾರೆ, ನಾವು ಮತ್ತೆ ಕುಗ್ತಾ ಇರ್ತೀವಿ. ಯಾಕಂದ್ರೆ ನಂಗೆ ವಿಜಲ್ ಹೊಡೆಯೋದು ಬರಲ್ಲ ನಿಜವಾಗ್ಲೂ. ಅದರಿಂದ ನಾನು ನನ್ನ ಹೆಂಡತಿಗೆ ಒಳ್ಳೆ ಗಂಡ ಅಂತ ನನ್ನ ಹೆಂಡತಿಗೆ ಪ್ರೂವ್ ಆಯಿತು. ಯಾಕಂದರೆ ಯಾವ ಹುಡುಗಿಗೂ ವಿಜಲ್ ಹೊಡಿದಿಲ್ವಲ್ಲ, ವಿಜಲ್ ಹೊಡೆಯೋದು ಬರಲ್ಲ ಅಂತ. ಸರಿ, ಇವಾಗ ಅದಕ್ಕೆ ನೀರು ಸೇರಿಸ್ಬಿಟ್ಟು ಅಲ್ಲಿ ಅಕ್ಕ ಕರೀತಾರೆ ನೋಡಿ. ಹುಡು ಜಾಡೆ ಫ್ರೆಂಡ್ ಆಗ್ಬಿಟ್ಟವಳೆ. ಹುಷಾರ್ ಮಗಳೇ, ಬಿಡಿಸಿಯ. ಸಮಾಧಾನವಾಗಿ ಈ ಥರ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಾರಪ್ಪ. ಹಂಗೆ ಪಾಚೆ ಬಿಟ್ಟರೆ ಇದ್ದಿದ್ದು ನೆಮ್ಮದಿಯಾಗಿರ್ತಾರಮ್ಮ. ಪಚ್ಚಳಮ್ಮ ಹಂಗೆ ಊಟಕ್ಕೆ ಅಷ್ಟೇ ಎದ್ದೇಳಿನ, ಆಯ್ತಾ? ದೂರಿ ಹೇಳಮ್ಮ. ಹೆಂಗಮ್ಮ ದೂರಿ ಹೇಳೋದು? ಲಾಲಿ ಹೇಳಮ್ಮ. ನಾಚಿಕೆ ಆಯ್ತಾ? ಲಾಲಿ ಹಂಗನ ಲಾಲಿ ಹೇಳಿ ಇನ್ನೊಂದ್ಸಲ ಹೇಳ. ಲಾಲಿ ಹೇಳಮ್ಮ. ಮುದ್ದು ಬಂಗಾರಿ. ಬಾಯಲ್ಲೇ ಬೆಳ್ಳಿಕ್ಕೆ ಬರ್ತಗೆಮ್ಮ, ಬಾಯಲ್ಲಿ ಬೆಟ್ಟಿಕ್ಕಬಾರ್ದು, ಆಯಿ ಆಗ್ತದೆ. ಪಾಚ ಬೇಕಂಗಲ್ಲ, ಆಡ್ಬಾರ್ದು ಸುಮ್ಮನೆ. ಬಾಯಲ್ಲಿ ಬೆಟ್ಟಿಕ್ಕೆ ಬರ್ತಂತ ಹೇಳಿಲ್ವಾ? ಸುಮ್ಮನೆ ಇರಬೇಕು, ಸುಮ್ಮನೆ ಪಾಚನೆ ಇರಬೇಕು, ಆಯಿತಾ? ಸುಮ್ಮನೆ ಪಾಚನೆ ಇರಬೇಕು. ನೋಡ್ರಿ, ನಮ್ಮ ಜಾನೆ ಮಗಳು ಅಷ್ಟ ಕುಂಕುಮ ಇಕ್ತಾ ಅವಳೆ.
ಎಕ್ಕದ ಗಿಡಕ್ಕೆ. ನಮ್ಮ ಸೊಸೆ ಅಲ್ಲಿ ಜೋರಾಗಿ ಗಲಾಟೆ ಮಾಡೋದು, ಇಲ್ಲೂ ಕೇಳಿಸ್ತಾ ಕೂಗೋದು. ಬೆಳಗ್ಗೆ ಹೊತ್ತು ನಮ್ಮ ಶ್ರೀಮತಿ ಅವ್ರದ್ದು ಇದು ಕೆಲಸ, ಸಂಜೆ ಹೊತ್ತು ಅಜ್ಜಾನೆ ಮಗಳದು. ಹೆಣ್ಮಕ್ಳಿಗೆ ಈ ಸಂಪ್ರದಾಯ ಸಂಸ್ಕಾರ ಇವೆಲ್ಲ ಕಲಿಸ್ಬೇಕು. ಅದಕ್ಕೆ ಸಾಯಂಕಾಲದ ಹೊತ್ತು ಈ ಕೆಲಸನ ಜಾಣೆಗೆ ವಹಿಸ್ಬಿಟ್ಟಿದ್ದೀವಿ. ಆಮೇಲೆ ಇದೆಲ್ಲ ತೆನೆ ಏನೋ ಜಿಗ್ಟ್ ಹಾಕ್ಬೇಕು ಅಂತ ಹೇಳಿದರು. ಅದು ಈಗ ಹೊತ್ತು ಮುಣ್ಕೈತೆ, ಇವಾಗ ಬೇಡ. ಬೆಳಿಗ್ಗೆ ಹೊತ್ತು ಅದನ್ನೆಲ್ಲ ಕಿತ್ತಾಕ್ತೀವಿ. ತೆನೆ ಎಲ್ಲ ಗಿಡ ಚೆನ್ನಾಗಿ ಬೆಳಿತೈತಂತೆ. ಆ ಕಡೆ ಎಕ್ಕದ ಗಿಡ, ತುಳಸಿ ಗಿಡ, ಆಮೇಲೆ ಈ ಪಾರಿಜಾತ ಗಿಡ, ಅದಾದಮೇಲೆ ಇದು ಸರ್ವಸಿದ್ಧಿ ಗಿಡ. ಇಷ್ಟು ಇನ್ನೊಂದು ಐತೆ ಆ ಕಡೆ ಒಂದು ಜಾಗದಲ್ಲಿ. ಅಲ್ಲೊಂದು ಅಲ್ವೇರ ನೋಡಿದ್ರಲ್ಲ, ಅದು ಉಣ್ಬೇಕು, ಅದು ಇಡ್ತೀವಿ. ಅದಕ್ಕೂ ಪೂಜೆ ಮಾಡ್ಬೇಕು ಆಮೇಲೆ. ಏನಿದೆ ಬಿಡ್ತೀಯ. ನಮ್ಮ ಶ್ರೀಮತಿಯವರು ಒಳಗಡೆ ಪೂಜೆ ಮಾಡ್ತಿದ್ದಾರೆ ದೇವ್ರಿಗೆ. ಮೇಡಮರೇ ಮಹಾಲಕ್ಷ್ಮಿ ಥರ ದೃಷ್ಟಿ ತೆಗಿತೀನಿ. ಈ ಕಡೆ ತಿರ್ಗೋ, ನೋಡಿದೆ ಎಷ್ಟೊಂದು ದೃಷ್ಟಿ ಆಗೈತೆ. ನನಗೆ ನೆಗಡಿ ಆಗಿ ಸ್ವಲ್ಪ ವಾಯ್ಸು ಕೆಟ್ಟೋಗ್ಬಿಟ್ಟಿದೆ. ಸ್ವಲ್ಪ ಏನೋ ಅಂದ್ಕೊಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ದೇವರು ಅಂದರೆ ಸ್ವಲ್ಪ ಭಕ್ತಿನೇ ಜಾಸ್ತಿನೇ. ಪ್ರತಿದಿನ ಮನೆಗೆ ಊದ್ಗಡ್ಡಿ ಬೆಳಗ್ಗೆ ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ತಾರೆ ನಮ್ಮ ಶ್ರೀಮತಿಯವರು. ನಮ್ಮ ಮನೆಯಲ್ಲೇ ಅಲ್ಲ, ಸುಮಾರು ಜನರ ಮನೇಲಿ ಇದೇ ಥರ ಪೂಜೆ ಮಾಡ್ತಾರೆ. ಆಮೇಲೆ ನಮ್ಮ ಅಪ್ಪ ಅವ್ರನ್ನ ಈ ವ್ಲಾಗಲ್ಲೆಲ್ಲ ತೋರಿಸೋದಿಲ್ಲ ಅಂತ ಕೆಲವರು ಕೇಳ್ತಾಯಿದ್ರು. ಅವ್ರಿಗೆ ಈ ವ್ಲಾಗಲ್ಲಿ ಈ ವಿಡಿಯೋ ಮುಂದೆ ಎಲ್ಲ ಬರೋದಕ್ಕೆ, ವಿಡಿಯೋ ಅಂದರೆ ಅವ್ರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಅವರು ಅಷ್ಟೇ ದೇವ್ರ ಭಕ್ತಿ ಜಾಸ್ತಿ. ನೋಡಿ, ಬೆಳಿಗ್ಗೆ ಸಂಜೆ ಕೈ ಮುಕ್ಕೊಂಡಿರ್ತಾರೆ, ಬಂದು ಈ ಥರ ಪ್ರಾರ್ಥನೆ ಮಾಡ್ಕೋತಾರೆ. ವಿಭೂತಿ ಹಚ್ಕೊಂಡು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ದೇವ್ರಿಗೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪ್ರಸಾದ ನಮ್ಮ ಶ್ರೀಮತಿಯವರ ಅಣ್ಣ ಮಾಡ್ತಂದಿರೋದು. ತೆಂಗಿನಕಾಯಿ ಎಲ್ಲ ಸೈಡಿ ಕಟ್ಟನ್ನು ಪೂಜೆ ಮಾಡೋಕ್ಕೆ, ಅದು ಇದಕ್ಕೆ ಕಟ್ಟೋದಕ್ಕೆ. ಆಮೇಲೆ ಈ ಕವರಲ್ಲಿ ಇದೆಯಲ್ಲ, ಇದು ಅದು ನಮ್ಮ ಪುರಾತನ ತಾತ ಅವ್ರ ಕಾಲದಲ್ಲಿ ತಾಳೆಗರಿ ಗ್ರಂಥ, ಕವರಲ್ಲಿ ಕಟ್ಟಿಕ್ಕಿದ್ದೀವಿ. ಹೀಗೆ ಪೂಜೆ ಮಾಡ್ತಾ ಇದ್ದೀವಿ. ಹಳೆ ಮನೆ ಇತ್ತು, ಅಲ್ಲಿಂದ ತಂದಿದ್ದೀವಿ. ಧರ್ಮಸ್ಥಳ ಪ್ರಸಾದದಿಂದ ಏನಿಲ್ಲ. ಕುಂಕುಮನ ಕೊಡು, ಕುಂಕುಮನ ಇಕ್ಕೋತಾರೆ ಹಂಗಿದೆ. ಚೆಲ್ಬಿಟ್ರಾರು ಹುಷಾರು. ಕುಂಕುಮ ಇಕ್ಕ ಒಂದು ತಟ್ಟೆಗೆ ಹಾಕತ್ತಲ್ಲ. ಬಿಸಿ ತಟ್ಟೆಗೆ ಹಾಕಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡೋಗಿ ಮನೇಲಿರೋರು ಎಲ್ರಿಗೂ ಕೊಡೋಣ ಇವಾಗ. ಮಿಕ್ಕಿದ ಹಂಗೆ ಇಡೋಣ. ಆಮೇಲೆ ಆಂಟಿಯವ್ರು ಯಾರು ಅಂತಂದಾಗ ರಂಗಜ್ಜಿಗೆ ಕೊಟ್ಟು ಕಳ್ಸೋದು. ಎಲ್ಲ ಒಂದೊಂಚೂರು ಇಸ್ಕೋಬೇಕು. ನೀಟಾಗಿ ಕೂತ್ಕೋ. ಓಂ ಶ್ರೀ ಮಂಜುನಾಥಾಯ ನಮಃ ಹೇಳ. ಶ್ರೀ ಮಂಜುನಾಥಾಯ ನಮಃ. ದೇವರೇ ಮಂಜುನಾಥ ಸ್ವಾಮಿ, ಒಳ್ಳೇದು ಮಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡು. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಪರವಾಗೂ ಬೇಡ್ಕೊತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸು, ವ್ಯೂವರ್ಸು, ಫಾಲೋವರ್ಸು, ನಮ್ಮನ್ನು ಪ್ರೀತಿಸೋರು ಯಾರ್ಯಾರು ಇದ್ದೀರೋ ಎಲ್ರಿಗೂ ಒಳ್ಳೇದಾಗಲಿ. ನನಗೆ ನೀನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ದೇವಸ್ಥಾನದಿಂದ ಪ್ರಸಾದ ಏನಾದರೂ ತಂದಾಗ ನೀನು ತುಂಬ ತೆಗೆದಿರ್ತೀಯಲ್ಲ, ಅದು ನನಗೆ ತುಂಬ ಇಷ್ಟ. ಹೌದಾ? ತುಂಬ ಖುಷಿ ಆಗುತ್ತೆ ನಿನ್ನ ಹತ್ರ ಇದು ಮಾಡಿದಾಗ. ಈಗ ನಿನಗೂ ಒಳ್ಳೇದಾಗಲಿ. ಕಣ್ಣು ಮುಚ್ಚ. ಆಮೇಲೆ ನಿನ್ನಂತ ಗಂಡ ಸಿಕ್ಕಿದ ಮೇಲೆ ಒಳ್ಳೇದಾಗದೇ ಇರುತ್ತಾ?
ಅಮ್ಮವ್ರ ಗಂಟ ಸಿಕ್ಕಿದ್ದೀನಿ ಹೆಂಗೋ ಸೆರ್ಗಿಟ್ಕೊಂಡು ಓಡಾಡ್ತೀನಿ ನಿನ್ನಿಂದ ಯಾವಾಗಲೂ ಒಳ್ಳೇದಾಗದೆ ಇರುತ್ತಾ ನೋಡ್ರಿ ನಾನು ಅಮ್ಮವ್ರ ಗಂಟ ಸೆರ್ಗಿಟ್ಕೊಂಡು ಬರ್ತಾ ಇದ್ದೀನಿ ವೇಲು ಸೀರೆ ಉಟ್ಕೊಂಡು ಸೆರ್ಗಿಡ್ಕತ್ತಿದ್ದೆ ಇವತ್ತು ವೇಲ್ ಇಟ್ಕೊಂಡು ಬಂದಿದ್ದೀನಿ ಸೊಸೆಗೆ ತಿನ್ನಕ್ಕೆ ಏನು ಕೊಡ್ರಿ ಸೊಸೆ ಕೇಳ್ತಾಳೆ ನೋಡಿ ತಿನ್ನಕ್ಕೆ ಕೊಡು ಫಸ್ಟು ಅಂತ ಚಾಮಿ ಕೈ ಮುಗಿಯಮ್ಮ ಚಾಮಿ ಕೈ ಮುಗಿ ಜನ ಕೈ ಮುಗಿ ಹಾಂ ಹಂಗೆ ಏ ಮಿಠಾಯಿ ತಿನ್ಸು ಫಸ್ಟ್ ಅವಳಿಗೆ ಮಿಠಾಯಿ ಮಕ್ಕಳೇ ದೇವರು ಆದ್ರೂ ಕೈ ಮುಗಿತೀನಿ ಮಾಡ್ತೀನಿ ಮತ್ತೆ ಹಂಗೆಲ್ಲ ಅನ್ಬಾರ್ದು ದೇವ್ರಿಗೆ ಎಲ್ಲ ಒಂದು ಕವರ್ಗೆ ಹಾಕ್ಬಿಡು ಸಣ್ಣ ಕವರ್ಗೆ ಹಾಕು ಎಲ್ಲ ರಂಗಾಜಿಗೆ ತಗೊಂಡು ಹೋಗ್ಬಿಡ ನಂಗೆ ಅದನ್ನ ಅವಳಿಗೇನ ಬೇಕು ಅದು ಬೇಕಂತ ಇಲ್ಲಿ ರಬ್ಬ ಕೊಡ್ತೀನಿ ಮಾಮು ಕೊಟ್ಟ ಇಲ್ಲಿ ಇಲ್ಲಿ ಜಾನು ಇಲ್ಲಿ ಕುಂಚಾಯಿ ಕೊಡ್ತೀನಿ ಕುಂಕುಮ ಬೇಕು ಅವಳು ಕುಂಕುಮ ಅಂದ್ರೆ ಏನು ಇಷ್ಟ ವಸ್ತು ಇಕ್ಕಿರೆ ಹೋಗಿ ವಸ್ತುನಾಗೆಲ್ಲ ಇಕ್ಕತ್ತಲ್ಲ ಅತ್ತೆಗೆ ಅಬ್ಬಬ್ಬ ಅಯ್ಯಪ್ಪ ಬಾಕೋಕೆಲ್ಲ ಬೆತ್ಬಿಟ್ಲ ನಾವು ಸೈಡಲ್ಲಿ ಬಳ್ಕೊಳ್ಳೋದೆಲ್ಲ ನೋಡ್ಬಿಟ್ರೆ ಅದನ್ನು ಬೆಳಿತಿರ್ತದೆ ಹಂಗ ಸಾಕು ಸಾಕು ಆಯ್ತಾ ಸ್ವಾಮಿ ಕೊಯ್ ಮುಗಿಯಮ್ಮ ಸಾಕು ಚೂರು ಬಸ್ತಾರೆ ಬಂದವ ಬದನೆಕಾಯಿ ಟೊಮೆಟೊ ಎಲ್ಲ ನಮ್ಮ ತೋಟದಲ್ವಾ ಅಲ್ಲ ಅದಕ್ಕೆ ಚೆನ್ನಾಗಿ ಬಿದ್ದವೆ ಮತ್ತೆ ಹೇಳ್ಬಿಟ್ಟಪ್ಪ ನಿಮ್ಮ ಅಣ್ಣ ಬಣ್ಣತ್ತು ಅದೇನು ಫೋನ್ ಬತ್ತನೇ ಇರ್ತವಮ್ಮ ಅದೇನೆಷ್ಟು ಫೋನ್ ಬರ್ತಾವ ಅದೇನು ಕತೆನ ಆ ಟ್ರಿಪ್ಪು ಈ ಟ್ರಿಪ್ಪು ಅಂತ ಬತ್ತನೇ ಇರ್ತೈತೆ ಅವ್ನ ಕೆಲಸನೇ ಅಂತದಲ್ವಾ ಅಲ್ಲಿ ಪಿಕಪ್ಪು ಇಲ್ಲಿ ಡ್ರಾಪು ಇಷ್ಟು ಗಂಟೆಗೆ ಇಷ್ಟು ಜನ ಇಷ್ಟು ಗಾಡಿ ಇದು ಏನದು ಏನ್ ಗೊತ್ತಾ ಅವನು ಬರ್ತಾ ಇರೋ ಟ್ರಿಪ್ ಎಲ್ಲ ಬೇಗ ಬಿಟ್ಕೊಡ್ತಾ ಇದ್ದಾನೆ ಇವಾಗ ಊರಲ್ಲಿದ್ದೀನಿ ಅಂತ ಊರಲ್ಲ ಅವನಲ್ಲ ಅದಕ್ಕೋಸ್ಕರ ಹೃದಯವಂತ ಅಣ್ಣಯ್ಯ ಅವ್ರು ಯಾರಾದ್ರೂ ಹೋಗಿದ್ದಾಗ ಇವನು ಬಿಟ್ಕೊಡ್ತಾರೆ ಹಂಗಾ? ಫ್ರೆಂಡ್ಶಿಪ್ ಅಲ್ಲಿ ಅವೆಲ್ಲ ಏನ್ ಹೇಳ್ತಿರಲ್ಲ ಕಾಮನ್ ಈ ಮಸಾಗುಂಡಲ್ಲಿ ಎಷ್ಟು ಬೇಗ ನುಣ್ಣಗಾಕತ್ತಲ್ಲ ಅದೇನ ಸ್ಮ್ಯಾಶ್ ಮಾಡೋದೇನಾಯ್ತಲ್ಲ ಅದ್ರಲ್ಲಿ ಹಿಂಗಂದ್ರು ಹಿಂಗೆ ಅದು ಬೇಗ ನುಣ್ಗ್ ಹಾಕುತ್ತೆ ಏನೋ ಆದ್ರೆ ನಮ್ಗೆ ಬರಲ್ವೋ ಅಥವಾ ಅದ್ರಾಗೆ ಬೇಗ ನುಣ್ಗಾಗಲ್ವೋ ಗೊತ್ತಿಲ್ಲ ಆದ್ರೆ ನಮ್ಗೆ ಈ ಮಸಾಗುಂಡೆ ಸರಿ ಎಷ್ಟು ಬೇಗ ನುಣ್ಣಗಾಕ ನೋಡು ಆಮೇಲೆ ಬೇರೆಯವರೆಲ್ಲ ಅಲ್ಲ ಆಮೇಲೆ ಬೇರೆಯವರೆಲ್ಲ ಕಮೆಂಟ್ ಮಾಡ್ಬೇಡಿ ನಾವ್ ಅದ್ರಲ್ಲೇ ಮಸಿಯೋದು ನುಣ್ಗಾಗುತ್ತೆ ಅಂತೆಲ್ಲ ನಮ್ಗೆ ಬರಲ್ವೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇದ್ರಲ್ಲಿ ನಮ್ಗೆ ಈ ಗುಂಡಲ್ಲಿ ಬೇಗ ಚೆನ್ನಾಗಿ ಅಭ್ಯಾಸ ಐತೆ ಮಸಿ ಬೇಗ ನುಣ್ಣಗಾಕೈತಿ ಇದ್ರಲ್ಲಿ ಅಷ್ಟೇ ನೋಡ್ರಿ ಅಣ್ಣ ಬಂಡು ಎಲ್ಲ ನಮ್ಮನ್ನೆಲ್ಲ ಎಲ್ಲೂ ಕರ್ಕೊಂಡು ಹೋಗ್ತಾನೆ ಆಂಜನೇಯ ದೇವಸ್ಥಾನಕ್ಕೆ ನಮ್ಮೂರಲ್ಲಿರೋ ಆಂಜನೇಯ ದೇವಸ್ಥಾನ ಇವಾಗ ಶನಿವಾರ ಅಲ್ವಾ ಅದಕ್ಕೆ ಟಿಟಿನಲ್ಲಿ ಹೋಗ್ತಾ ಇದೀವಿ ಆಂಜನೇಯ ದೇವಸ್ಥಾನ ನಾವು ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಟಿಟಿಯಲ್ಲಿ ಹೋಗ್ತಾ ಇರೋದು ರಿವರ್ಸ್ ತಿರುಗಿಸ್ಕೋಬೇಕಿತ್ತು ಒಂದೇ ಸಲ ನೋಡಿ ಹಂಗ ಇವ್ರಣ್ಣ ಡ್ರೈವರ್ ಛೋಟಾ ಡ್ರೈವರು ಸಾಕ ನೋಡು ಇನ್ನೂ ಜೋರಾಗಿ ಹಾಕ್ಬೇಕಾ ಡೋರು ಸಾಕ ಸ್ಟಾರ್ಟಿಂಗ್ ಅಷ್ಟೇ ಕೀ ಆನ್ ಮಾಡಕ್ ಅಷ್ಟೇ ಅವರು ಡ್ರೈವರು ನೋಡಿ ಬಂಗಾರಿ ಅವಳೆ ಅಯ್ಯೋ ನಿಧಾನಕ್ಕೆ ಬರಪ್ಪ ಬಂಗಾರಿ ಈ ಕಡೆಯಿಂದಲೂ ಹೋಯ್ತು ಅದಕ್ಕೆ ಮಗಳಾಕ ಹಿಂದೆ ಸೀಟಲ್ಲಿ ಕೂತ್ಬಿಟ್ಟಾಳೆ ನಾನು ಇಲ್ಲೇ ಕೂತ್ಕೋತೀನಿ ನಾನು ನನ್ನ ಮಗಳು ಅಪ್ಪ ಮಗಳ ಜೊತೆಲಿ ಕೂತ್ಕೊಳ್ಳಿರಂತೆ ಇಲ್ಲಿ ಕಿಟಕಿ ಪಕ್ಕ ಕೂತ್ಕೋಬ ಮಗಳೇ ತೆಗಿಬೋದ ಕಿಟಕಿ ಏನೋ ಸ್ಕ್ರೂ ತೆಗಿಬೇಕಂತ ನೋಡಪ್ಪ ಅದು ತೆಗಿಯಕ್ ಬರಲ್ಲ ಇದೊಂದು ತೆಗಿಯೋದು ಬಿಡು ಅದೊಂದೇ ಸಾಕು ಸಾಕು ಬಿಡು ಇದೊಂದು ಸಾಕು ಗಾಳಿ ಬರ್ತೈತೆ ಹೋಗ್ತಾ ಸಾಕು ಬಿಡಮ್ಮ ಓ ನಿಮ್ಮ ಅಣ್ಣ ಮಂಜುನಾಥ ಸ್ವಾಮಿ ಭಕ್ತ ಶ್ರೀ ಮಂಜುನಾಥ ಏನ ಯಾವಾಗಿಂದನೂ ಮಂಜುನಾಥ ಹಾ ಇದೇನು ಇದ್ದಕ್ಕೆ ಹೋಗ್ತಾ ಸೀಟು ಅಣ್ಣ ಬಂಡ್ ಸೀಟ ನಿಂಗಿದ್ದಕ್ಕೆ ಹೋಯ್ತು ಓ ಹಂಗ
ಈಗ ಹಿಂಗೆ ತಗೊಂಡ್ರೆ ಹೋಗ್ಬಿಡ್ತೈತ ತಂಗಿನೇ ಮತ್ತೆ ಬರ್ಬೇಕು ಅಂದ್ರೆ ಇಲ್ಲಿ ಬಟನ್ ಐತೆ ಇದಾ ಅದೇ ಎಲ್ಲ ಹೋಯ್ತಾ ಇರೋದಲ್ಲ. ಇಲ್ಲ ಈ ಬಟನ್ ಮುಂದಕ್ಕೆ ಬಂತು ಸೀಟು ಅದೇ ಹೋಯ್ತಾ ಅಲ್ಲಿ ಜಾಗ ಐತೆ ನೋಡು ಹೊಸ್ದಾಗಿ ದೇವಸ್ಥಾನ ಕಟ್ತಾರ ಊರ್ ಮುಂದೆ ಅಲ್ಲಿ ನಿಲ್ಸು ಹಿಂಗೆ ರೈಟ್ ಕೊಡ್ಬಿಟ್ಟು ಒಂಚೂರು ಯಾಕೆ ನಿಂತಿದ್ದಂಗೆ ಟ್ಯಾಕ್ಟ್ರಿನೇ ಆಯ್ತಾ ಯಾತ ಹುಲ್ಲಿನ ಬಂಡ ನಿಂತೈತೆ ಎಲ್ಲಿ ಇಲ್ಲಿ ಇಲ್ಲಿ ಏ ಅಲ್ಲಿ ಯಾವ್ದೊಂದು ಗಾಡಿ ಬಂದ್ರೆ ಇದ್ರ ಪಕ್ಕ ನಿಲ್ಸ್ಬಂದು ನೋಡು ಆಗಲ್ವಾ ಪಕ್ಕ ನಿಲ್ಸಕ್ಕಾಗಲ್ವಾ ಯಾವ ಓಡಾಡಲ್ಲ ನಿಲ್ಸಿ ಯಾವ ಓಡಾಡಲ್ಲ ಯಾವ ಓಡಾಡಲ್ಲ ಏ ಗಲಾಟೆ ಹಾ ಊರಾಗೆ ಕಮ್ಮಂಗಿಲ್ಲ ಬಿಡು ನಡೆಯಲ್ಲ ನಮ್ಮೂರಿನ ಜವಾಬ್ದಾರಿ ಎಷ್ಟನೇ ತಾರೀಕು ಅಂತ ಹೇಳಿ ಇಲ್ಲಿ ಮದುವೆ ಅವತ್ತು ಮಾತಾಡುವಾಗ ಹೇಳಿರಿ ಮದುವೆ ಆಯ್ತಪ್ಪ ಇಂತ ಮುಂದಕ್ಕೆ ಹಾಕಿ ಹೇಳ್ರಿ ಅಂದ್ರಿ ಅದೇ ಉತ್ಸವ ಮಾಡ್ಬೇಕು ಅಂದ್ರೆ ಎಲ್ಲ ಇವಾಗ ಜನ ಇರಲ್ಲ ಮಂದಿಗೆ ಹೋಗ್ತಾರೆ ಮಂದಿಗೆ ದೇವ್ರು ಕರ್ಕೊಂಡು ಹೋಗೋರು ಬರೋರು ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಸಂಜೆ ಈ ಥರ ರಾಮ ಭಜನೆ ಮಾಡ್ತಾರೆ. ರಾಮ ಭಜನೆ ಮಾಡಿಬಿಟ್ಟು ಪೂಜೆ ಸಮಯದಲ್ಲಿ ರಾಮ ಭಜನೆ ಮಾಡ್ತಾರೆ. ಮೊದಲು ಬೆನಕಂದು ಅಂದರೆ ವಿನಾಯಕ ಸ್ವಾಮಿದು ಒಂದು ಆಡ್ತಾರೆ ಭಜನೆಯಲ್ಲಿ. ಮೊದಲನೇ ಇದು ಪೂಜೆ ವಿನಾಯಕ ಹಂಗೆ ಅಲ್ವಾ ಗಣಪತಿಗೆ, ಅದಕ್ಕೆ. ಆಮೇಲೆ ರಾಮ ಭಜನೆ ಪ್ರತಿ ವಾರನೂ ಅಷ್ಟೇ. ನಮ್ಮ ಅಪ್ಪನೂ ವಾರ ಶನಿವಾರ ಸಂಜೆ ಇಲ್ಲಿಗೆ ಬರ್ತಾರೆ. ದೇವಸ್ಥಾನದ ಹತ್ರ ಇದ್ದು ಸ್ವಲ್ಪ ಹೊತ್ತು ಇಲ್ಲಿ ಭಜನೆ ಮಾಡಿ ಆಮೇಲೆ ಬರ್ತಾರೆ. ಪರಂಗಿ ಹಣ್ಣು, ಪುರಿ, ಬೆಲ್ಲ, ಕಾಯಿ ತುರಿ, ಬಾಳೆಹಣ್ಣು ಎಲ್ಲ ಹಾಕಿ ಪ್ರಸಾದ ಮಾಡ್ತಾರೆ. ಚರ್ಪು ಅಂತ ಚೆನ್ನಾಗಿರ್ತೈತೆ. ಈಗ ಇವರು ನಮ್ಮ ಶ್ರೀಮತಿಯವರು ಮತ್ತು ಅವ್ರ ಅತ್ತಿಗೆ ಇಬ್ಬರು ತೆಂಗಿನಕಾಯಿ ತುರಿ ಕೊಡ್ತಾಯಿದ್ರು. ನಾನು ಬೆಲ್ಲ ಕೊಟ್ಟೆ ಅದಕ್ಕೆ ಪ್ರಸಾದ ಮಾಡೋದಕ್ಕೆ. ಮತ್ತು ಈ ಹುಡುಗ ಎಲ್ಲ ಪ್ರಸಾದನೆಲ್ಲ ಅದೆಲ್ಲ ಬೆರೆಸಿ ಕಲಸಿ ಎಲ್ಲರಿಗೂ ಪ್ರಸಾದ ಚರ್ಪು ಹಂಚ್ದ. ಚಿಕ್ಕ ಪಾಪ ಕೊಡು. ಈಗ ಬೇಸಿಗೆ ಸೆಕೆ ಇರೋದ್ರಿಂದ ಜನ ಈ ಒಳಗಡೆ ಬಂದಿಲ್ಲ ದೇವಸ್ಥಾನದೊಳಗೆ. ಗಂಡಸರೆಲ್ಲ ಈಚೆ ಕೂತಿದ್ರು. ಹೆಂಗಸ್ರು ಯಾಕೋ ಜಾಸ್ತಿ ಜನ ಬಂದಿಲ್ಲ. ಅಂದರೆ ಈಗ ಆರತಿ ಐತೆ ಸೋಮವಾರ, ಅದಕ್ಕೆ ಸೋಮವಾರ ಆರತಿ ಇರೋದ್ರಿಂದ ಇವತ್ತು ಬಂದಿಲ್ಲ ಶನಿವಾರ. ಇಲ್ಲಾಂದರೆ ಪ್ರತಿ ವಾರನೂ ಈ ದೇವಸ್ಥಾನದೊಳಗಡೆ ಕಾಲಿಡೋದಕ್ಕಾಗೋದಿಲ್ಲ, ಅಷ್ಟು ಜನ ಇರ್ತಾರೆ, ಅಷ್ಟು ಜನ ಸೇರ್ತಾರೆ. ಸರಿ ಹೋಗೋಣ. ಬುಟ್ಟಿ ತಗೊಂಡ್ರ? ಬುಟ್ಟಿ ಇಲ್ಲ ಐತೆ ತಗೊಳ್ರಿ. ಅದ್ರಲ್ಲಿ ತೀರ್ಥ ಐತೆ, ಚೆಲ್ದಂಗೆ ಇಟ್ಕೊ ಬರೋಣ. ಹಾಂ ದಾತ ಐತೆ, ಅಲ್ಲಿ ಮನೆಗೆ ಹೋಗಿ ಕಟ್ಕೊಳ್ಳೋಣ ದಾರ ತಗೊಂಡು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ನಿಮ್ಮೆಲ್ರಿಗೂ ಆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.